ಆಗ್ಬಾ ಒಂದೊಂದ್ ತಲೆನು ಆನೆ ಸೊಂಡ್ಲಿದ್ದಂಗಿದಾವೆ ಗಾಯ್ಸ್. ಕಾಲೇನೋ ಇದು, ಏನೋ ನಿಂದು ಕಾಲ ಗಾಯ್ಸ್. ಈ ಮರದ ಕಂಬನ ಏನಕ್ಕೆ ಹಾಕ್ತಿದೀವಿ ದಿಶಿ? ಮಗ ಗಾಡಿ ಸಿಕ್ಸ್ಬಿಟ್ಟಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮನೆ ನೆಟ್ಟಿ ಇದೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೆ ಬೇಗ ಎದ್ದು ಒಂದು ರೌಂಡು ಗದ್ದೆಗೆ ಹೋಗಿ ಬಂದು ನೀರಿಗೆಲ್ಲ ಇಟ್ಟು ಇವಾಗ ಮಧ್ಯಾಹ್ನ ಊಟಕ್ಕೆ ಪ್ಲೇಟು, ಆಮೇಲೆ ಇಲ್ಲಿ ಸಸಿ ಕೀಳಕ್ಕೆ ಬಂದಿದ್ದಾರೆ ಹೆಂಗಸರು, ಅವ್ರಿಗೆ ವಾಟ್ರ್ ಬಾಟ್ಲು ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಂತ ಅಂದರೆ ಗೈಸ್, ಸೇಮ್ ವ್ಲಾಗ್ನ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಸೊ ಅದಕ್ಕೂ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಸೊ ಈ ವರ್ಷ ವೀಡಿಯೋ ಮಾಡೋಣ ಅಂತ ಅಂದರೆ ನಮ್ಮ ಹುಡುಗರು ಯಾರೂ ಇಲ್ಲ. ಚೇತು ಬೇರೆ, ಅವನಿಗೆ ಕೆಲ್ಸಕ್ಕೆ ಕರೆದಿಲ್ಲ. ದೀಕ್ಷಿ ಕೆಲ್ಸಕ್ಕೆ ಬಂದಿದ್ದಾನೆ. ಸೊ ಕೆಲಸ ಮಾಡ್ತಾ ವೀಡಿಯೋ ಮಾಡೋದು ಕಷ್ಟ, ಆದರೂ ಟ್ರೈ ಮಾಡ್ತೀವಿ. ಸೊ ಬನ್ನಿ, ಇವಾಗ ಆಲ್ರೆಡಿ ನೆಟ್ಟಿ ಹೆಂಗಸರು ಬಂದಿದ್ದಾರೆ. ಸೊ ಸಸಿ ಕೀಳ್ತಿದ್ದಾರೆ, ಅದನ್ನು ತೋರಿಸ್ತೀನಿ. ಆಮೇಲೆ ನಾವಿವತ್ತು ನಿನ್ನೆ ಟ್ಯಾಕ್ಟ್ರಿ ಹೂಡಬೇಕಿತ್ತು, ಹೂಡೋಕ್ಕಾಗಿಲ್ಲ. ಆ್ಯಂಡ್ ಏನಂತ ಅಂದರೆ ಕಾಣಿಸ್ತಿದೆಯಲ್ಲ ನೀರು, ಅದೇ ಗದ್ದೆನ ನೆಟ್ಟಿ ಮಾಡಬೇಕು. ಅಮ್ಮ ಸ್ವಲ್ಪ ನೀರು ಬಿಡು ಅಂದರು, ಅದಕ್ಕೋಸ್ಕರ ನೀರು ಬಿಡ್ತಾ ಇದ್ದೀನಿ. ಇವಾಗ ನಾನು ಗದ್ದೆಗೆ ಬಂದಿದ್ದೀನಿ. ಸೊ ಇಲ್ಲೋಡೆಯಲ್ಲಿ ಇದೆ ನಮ್ಮ ಟ್ಯಾಕ್ಟ್ರಿ ತೊಗೊಂಡು ಇಷ್ಟು ಗದ್ದೆ ಹೂಡಬೇಕು ಗೈಸ್ ಇವಾಗ. ಸೊ ಇಲ್ಲೆಲ್ಲ ಬಡ್ಕಿ ಇದ್ದಾವೆ, ಎತ್ತಾಕೊಂಡು ಹೋಗೋಣ ಬನ್ನಿ. ಮೊನ್ನೆ ಸ್ವಲ್ಪ ಒಂದೇ ಒಂದು ಗದ್ದೆ ಹೂಡಿದ್ದೀನಿ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಫುಲ್ಲು ಸಿಕ್ಕಾಕಬಿಟ್ಟಿದ್ದು. ನಾವು ಒಂದು ಸಲ ಗುಂಡಿ ತೆಗೆದಿದ್ವಲ್ಲ ಗೈಸ್, ಆ ಗುಂಡಿಗಿಂತ ಅದಾದಮೇಲೆ ಅಲ್ಲೊಂದು ಹೊಸ ಮಣ್ಣು ಹಾಕ್ಸಿದ್ವಿ. ಸೊ ಅಲ್ಲಿ ಫುಲ್ಲು ಹುಕ್ಕಾಬಿಟ್ಟಿತ್ತು. ಸಸಿ ಕೀಳೋಕ್ಕೆ ಇಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ. ಸೊ ಎಲ್ಲ ಸಸಿ ಕೀಳ್ತಾ ಇದ್ದಾರೆ. ಇವಾಗ ನಾವು ಮೇಲ್ಗಡೆಯಿಂದ ಟ್ಯಾಕ್ಟ್ರಿ ಹೊಡ್ಕೊಬರೋದು, ಕೆಳಗಡೆಯಿಂದ ಹೊಡ್ಕೊಬರೋದು ಅನ್ನೋದು ಕನ್ಫ್ಯೂಸ್ ಆಗಿದೆ. ಫುಲ್ಲು ನೀರು ಬಂದುಬಿಟ್ಟಿದೆ, ರಾತ್ರಿ ಇಡೀ ಮಳೆ ಬಂದಿದ್ದಕ್ಕೆ. ನೋಡಿ ಅಲ್ಲಿ ಜಾಸ್ತಿ ಇಲ್ಲ, ಇವು 3 ಗದ್ದೆ ಇದಾವೆ ನೋಡು, ಇವು 4 ಗದ್ದೆನೇ ನೀರಿರೋದು. ಹಿಂಗೆ ಹೊಡ್ಕೊಬರೋಷ್ಟೊತ್ತಿಗೆ ಕಡಿಮೆ ಆಗುತ್ತೇನೋ ಅಂತ ಅನ್ಕೊಂಡೆ, ಆಗಲ್ವಾ? ಹೆಂಗೆ ಬಂದರೂ ನಡೋದೇ ಇಲ್ಲ ಎಲ್ಲೋದ್ರು. ಮತ್ತೆ ಹಾಂ ಗೊತ್ತಿಲ್ಲ ಕಣ, ಏನಾಗಲ್ಲ ಬಾ, ಕೆಳಗಿಂದ ಮೇಲೆ ನಡ್ಕೊಂತ ಹೋಗೋದಲ್ಲ ಯಾವಾಗಲೂ. ಎತ್ತಿಡೋಣ, ಬಡ್ಕಿ ಹಾಕೋಣ. ಸರಿ ಗಾಯ್ಸ್, ರಾತ್ರಿ ಇಡೀ ಮಳೆ ಬಂದಿತ್ತಲ್ಲ, ಅದಕ್ಕೆ ನೋಡಿರಿ ಫುಲ್ಲು ನೀರಾಗ್ಬಿಟ್ಟಿದೆ. ನೀರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ನಮ್ಮ ಹುಡುಗನೂ ಪಾಪ ಅಲ್ಲಿಂದ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಇವೆರಡು ಎತ್ತು ಬಂದಿದೆ ಗೈಸ್ ನಳ್ಳಿ ಮಾಡೋಕ್ಕೆ. ಸೊ ಬನ್ನಿ, ಇವಾಗ ಇನ್ನೂ ಸುಮಾರು ಗದ್ದೆ ಹೂಡೋಕ್ಕಾಗುತ್ತೋ ಇಲ್ಲೋ. ನಳ್ಳಿಯವ್ರ ಪಾಪ ಕಾಯ್ತಾ ಇದ್ದಾರೆ ಅವಾಗಿದ್ದ. ಆಗ್ಬಾ ಕೆಲ್ಸಕ್ಕೆ ಬರ್ತಾನೆ, ತಿಂಡಿಗೆ ಬಂದೇನೆ ಅಂತ ಕೆಲ್ಸಕ್ಕೆ ಬರೋದು. ಗೈಸ್, ತಿಂಡಿ ಎಲ್ಲ ಆಯ್ತು. ನೋಡ್ರಿ ಕೆಲಸ ಮಾಡ್ರಿ, ಏನೋ ನಿಮ್ದು ತಾಳ ಚೇತು. ನೆಟ್ಟಿ ಗದ್ದೆಗೆ ಬಂದು ಕಾಮಕ್ಕ ತಂದ ತೋರಿಸ್ತಾನೆ. ಮುದ್ದೆ ಚೇತು, ಕಾಮಕ್ಕೆ ಹೆಂಗೆ ಮಾಡೋದು ಗೊತ್ತಿತ್ತು. ಬೈತಾರೆ ನೋಡಿ ನಮ್ಮ ಅಪ್ಪಾಜಿ. ವಿಶಾಂತಿ, ನಿಮ್ ಮಗನ ಬಗ್ಗೆ ಏನ್ ಅನ್ಸುತ್ತೆ ಹೇಳ್ರಿ. ವೆರಿ ಗುಡ್ ಬಾಯ್ ಅಂತೀನಿ. ಯಾರು ಮಗನೇ. ಯಾರು ಹೇಳಿದ್ದು? ನಾನೇ ಹೇಳೋದು. ಓ, ನೀವ್ ಹೇಳ್ದೆ ಸಾಕಾ? ಗುಡ್ ಬಾಯ್ ಅಂತ. ನೋಡಿ ಬಾಯ್, ಕಳ್ಳನ ಮಗ, ಕಳ್ಳ ನೀಟಾಗಿ ಹೊಡಿಯೋ. ಗೈಸ್, ವೆಲ್ಕಮ್ ಟು ಅವರ್ ನಾಟಿ ಮನೆ. ಹಣ ಬಂದ. ಯಾಕಂತ ಹೇಳಿದ್ರೆ, ಒಂದು ಬೆಳೆ ಹಿಂದೆ ಒಂದು ಆಹಾರ ಪದಾರ್ಥಗಳು ಬೆಳಿಬೇಕು ಅಂತ ಹೇಳಿದ್ರೆ ನೋಡಿ ಇಷ್ಟೆಲ್ಲ ಕಷ್ಟಗಳು ಇರ್ತದೆ. ಅಂತ ಕಷ್ಟದಲ್ಲೂ ನಾವು ಇಷ್ಟೆಲ್ಲ ಬೆಳೆದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಡೋಣ ಅಂತ ಹೇಳಿ ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ ದೀಕ್ಷಿತ್ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಅಂತ ಹೇಳಿ ದೀಕ್ಷಿತ್ ಅವರೇ, ನಾನು ಮಾತ್ರ ಶೋಕಿ ಕೊಡ್ತಿದ್ದೀನಿ ಎಲ್ಲ ಜನ. ಹೇಳು ನೋಡಿ ಗಾಯ್ಸ್, ನಾವೆಲ್ಲ ಗದ್ದೆಲ್ಲದು ಇಂಥ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಎಲ್ಲ ಕೆಸರು ಪಸರೆಲ್ಲ ಮಾಡ್ಕೊಂಡು ಎಲ್ಲ ಏನೇನೋ ಮಾಡ್ತಾ ಇದೀವಿ. ಇವ್ನು ನೋಡಿ, ಇವ್ನು ಎಷ್ಟು ಕ್ಲೀನಾಗಿ, ಎಷ್ಟು ಹೆಂಗಿದ್ದಾನೆ ನೋಡು, ಏನ್ ಕ್ಲೀನ್ ಆಗಿದೆ ನೋಡು. ಹೇಳೋ, ಮಾತಾಡೋ, ಏನಾದ್ರು ಮಾತಾಡೋ, ಏನೋ ಹೊಡಿಯೋ. ಇವನೆಂತ ನನ್ನ ಮಗ ಅಂದ್ರೆ, ಎಷ್ಟು ಆಳ ಇಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದೇ ಬೇರೆಯವ್ರ ಮನೆಗೆ ಹೋದ್ರೆ ಇಷ್ಟು ಡೀಪ್ ಇಳಿಸ್ತಾ ಇದ್ದ ನೋಡಿ. ಇಲ್ಲ, ಖಂಡಿತ ಇಳಿಸ್ತಾ ಇರ್ಲಿಲ್ಲ. ಸ್ವಾರ್ಥಿ
ನಿಸ್ವಾರ್ಥಿ ನಂತರ ಸ್ವಾರ್ಥಿ. ಈ ನಿಸ್ವಾರ್ಥಿ ಅಂದ್ರೆ ಏನು ಹೇಳು? ಸ್ವಾರ್ಥ ಇಲ್ಲರು ನಾವು ನಿಸ್ವಾರ್ಥಿಗಳು. ನೋಡಿ ಅವ್ನು ನೋಡಿ ಗಾಯ್ಸ್ ಹಿಂಗ್ ಹೊಡಿತವನೆ. ಈ ಅಕ್ಕಿ ಬೆಳಿಬೇಕಾದ್ರೂ ಎಷ್ಟು ಶ್ರಮ ಇದೆ ನೋಡಿ. ಅದ್ರ ಹಿಂದ್ಗಡೆ ಎಷ್ಟು ಜನಗಳು ಒಂದು ಲೌಡಕ್ಕೆ ಬಾಲ್ ಭತ್ತದಿಂದ ತಾನೇ ಅಕ್ಕಿ ಆಗೋದು. ಅಕ್ಕಿಯಿಂದ ಭತ್ತ ಆಗ್ತದೆ ನಾನೇ. ಅದೇ ಭತ್ತ. ಈ ತರ ನೀರ್ ಹಿಂಗೆ ಫ್ಲೋ ಆಗ್ತಾ ಇರೋದನ್ನ ಮತ್ತೆ ಕಟ್ಟೆ ಕಟ್ಟಬೇಕು. ಈ ತರ ನೋಡಿ ಟ್ರ್ಯಾಕ್ಟರ್ ಎಲ್ಲ ಹೋಗ್ಬೇಕು ರೋಟ್ರಿ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಈ ತರ ಎಲ್ಲ ಇರ್ಲಿಲ್ಲ. ಈಗ ಟ್ಯಾಕ್ಟ್ರಿಗಳೆಲ್ಲ ಬಂದಿದ್ದಾವೆ. ಮುಂಚೆ ಎಲ್ಲ ಟಿಲ್ಲರ್ಗಳಿದ್ವು. ಆಮೇಲೆ ಏನಂತ ಹೇಳಿದ್ರೆ ನೋಡಿ ಅದೇ ತರ ನಳ್ಳಿ ಏನು ಸೈಟಾ ಗಾಯ್ಸ್ ಏನಂದ್ರೆ ಈಗ ಅಲ್ಲಿ ಟ್ಯಾಕ್ಟ್ರಿ ಓಡಿಸ್ತಾ ಇದ್ದಾನಲ್ಲ ಅವನೇ ಈ ಪ್ರಾಪರ್ಟಿ ಓನರು. ಮುಂಚೆ ಎಲ್ಲ ಇಲ್ಲೆಲ್ಲ ಗದ್ದೆಗಳು ಮಾಡ್ತಾ ಇದ್ರು. ಈಗ ಅಡಿಕೆ ಎಲ್ಲ ಕೂರಿಸಿ ಒಂದು ಗದ್ದೆಗಳು ಕಮ್ಮಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಭತ್ತದ ರೇಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗ್ತಾ ಇದೆ. ಹಂಗಾಗಿ ಮತ್ತೆ ಈಗ ಬರೀ ಭತ್ತನ ನೆಮ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಅಡಿಕೆನೆಲ್ಲ ಕೂರಿಸಿ ಎಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಏಕೆ ಅದೇ ಮನಿ ಇಸ್ ಎವ್ರಿಥಿಂಗ್ ದಿಶಿ. ಈಗ 2026 ಅಲ್ಲಿ ಅತಿ ಹೆಚ್ಚು ಮನಿಗ ಬೇಡಿಕೆ. ಆಲ್ರೌಂಡರ್ ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ, ಇಲ್ಲಿ ಊರಿಗೆ ಬಂದು ಇಲ್ಲೂ ಕೆಲಸ ಮಾಡ್ತಾನೆ. ಹೆಂಗ್ ಮಾಡ್ತಿದ್ಯೋ ಗೈಸ್? ರಿಯಲ್ ಸಿಸ್ ಬ್ಯಾಕ್. ಸಿ ದಿಸ್ ಗೈಸ್ ನೋಡಿ ಗೈಸ್, ಒಂದೊಂದ್ ತಲೆನೂ ಆನೆ ಸೊಂಡ್ಲಿದ್ದಂಗಿದಾವೆ ಗೈಸ್. ನೋಡಿ ಗೈಸ್ ಬೇರೆ ಏನು ಇದ್ದಂಗಿಲ್ಲ. ಬೇರೇನು ಹೇಳಕ್ ಹೋದ್ರೆ ದಿಶಿ ಇದು ಸೋಷಿಯಲ್ ಮೀಡಿಯಾ ಅಲ್ಲ, ಎಲ್ಲ ಕಡೆ ಪಬ್ಲಿಕ್ ಆಗ್ಬಿಡುತ್ತೆ. ನೋಡಿ ಗೈಸ್ ಕಾಲೇಜ್ ಯೂನಿಫಾರ್ಮ್ ಡ್ರೆಸ್ ಹಾಕೊಂಡು ಗದ್ದೆಲಿ ಹಾಕೊಂಡು ಕೆಸರು ಗದ್ದೆಲಿ ಹಾಕೊಂಡು ಮಜಾ ಮಾಡ್ತಿದ್ವಿ. ಯಾಕಂದ್ರೆ ಕಾಲೇಜ್ ಮುಗೀತಲ್ಲ, ಇನ್ನೇನು ಆಗ್ಬೇಕಾಗಿತ್ತೆ. ಹಂಗಾಗಿ 4 ವರ್ಷ ಗಾಯ್ಸ್ ಇದೇ ಪ್ಯಾಂಟ್ ಹಾಕೊಂಡು ಉಜ್ಜಾಡಿದೀನಿ ಕಾಲೇಜಲ್ಲಿ. ಅದೇ ಪ್ಯಾಂಟ್ ಹಾಕೊಂಡು ಎಷ್ಟು ಸೆನ್ಸರ್ ಯೂಸ್ ಮಾಡಲ್ಲ ಗಾಯ್ಸ್. ನೋಡಿ ಗಾಯ್ಸ್ ಜೀವನದಲ್ಲೂ ಟೊಪ್ಪಿ ಹಾಕಿದ್ದಾನೆ. ಈಗ ರಿಯಲ್ ಆಗೂ ಈಗ ಟೊಪ್ಪಿ ಹಾಕ್ತಿದ್ದಾನೆ. ಶಕೆ ಅಂತೆ ರೈತರ ಮಕ್ಕಳು. ಗ್ರೂಪಲ್ಲೇ ಅತಿ ಹೆಚ್ಚು ಹಾರ್ಡ್ ವರ್ಕರ್ ದೀಕ್ಷಿತ್ KN ಅವರು. ನೋಡಿ ಡಿ ಅಂತ ಹಾಕ್ಸಿದ್ದಾನೆ. ಇದ್ರ ಫುಲ್ ಫಾರಮ್ ಏನು ಗೊತ್ತಾ? ಇದು ಹೇಳ್ಬೋದು, ಬಟ್ ಹೇಳಿದ್ರೆ ನನ್ ಬಿಡಕ್ ಬರ್ತಾನೆ. ಹಂಗಾಗಿ ಏನು ಹೇಳಕ್ ಆಗಲ್ಲ, ನೀವೇ ಅರ್ಥ ಮಾಡ್ಕೊಳ್ರಿ. ಡಿ ಅನ್ನೋದು ಏನೇ ಕೆಲಸ ಇದ್ರು ದೀಕ್ಷಿತ್ KN ಅವರ ಭೇಟಿಯಾಗಿ, ಅದಕ್ಕೂ ಮುಂಚೆ ನನ್ನ ಭೇಟಿಯಾಗಿ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಬರೋ ಕಮಿಷನ್ ನಾನು ತಗೊಂತೀನಿ. ಹಂಗಾಗಿ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಹಳ್ಳಿ ಹೊಡೆಯೋದು ಅಂತ ಹೇಳಿ ಇದಕ್ಕೆ ಹೇಗೆ ಹೊಡಿತಾ ಇದ್ದಾರೆ ಅಂದ್ರೆ, ಈಗ ಸಸಿ ಅಂತ ಹೇಳಿ ಅಲ್ಲಿದೆಯಲ್ಲ, ಅಲ್ಲಿ ಕಾಣ್ತಿದೆಯಲ್ಲ, ನಾಟಿ ಮಾಡ್ಬೇಕಾದ್ರೆ ಅದು ಲೆವೆಲ್ ಆಗಿ ನೆಡಕ್ಕಾಗ್ಲಿ ಅಂತ ಹೇಳಿ ಇದ್ರನ್ನ ಯೂಸ್ ಮಾಡ್ತಾರೆ. ಇನ್ನು ಹಳ್ಳಿನ ನೋಡಿ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಮಾತಾಡೋದಲ್ಲ, ನಳ್ಳಿ ಏನೋ ಕೊಡಿತಾರೆ. ನಳ್ಳಿ ಅದೇ ಲೆವೆಲಿಗೆ ತಾನೆ. ಏನ್ ಲೆವೆಲಿಗೆ? ಈಗ ಅಲ್ಲಿ ನಾಟಿ ಮಾಡ್ಬೇಕಾದ್ರೆ ಈ ಭೂಮಿ ಒಂದು ಲೆವೆಲಿಗೆ ಬರೀ ಅಲ್ಲಲ್ಲೇ ಈ ತರ ಮಣ್ಣು ಗಂಟುಗಳಿರ್ತಾವಲ್ಲೋ, ಗಂಟಿರ್ತವೆ ಅವೆಲ್ಲ ಅವೆಲ್ಲ ಲೆವೆಲ್ ಆಗ್ಲಿ ಅಂತ ತಾನೆ. ಲೆವೆಲ್ ಏನಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಏನೋ ನಂಗಂತೂ ಗೊತ್ತಿಲ್ಲ. ಏನಕ್ಕೆ ಹೇಳು? ಕೇಳ್ಕ ಆಮೇಲೆ ಅಲ್ವ ಕೇಳು. ಹೇಳು ನೀನ್ ಹೇಳು. ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳು. ಏನ್ ಹೇಳು? ನಾನು ಈಗ ಹೇಳಲ್ಲ. ಹೇಳು. ಊಟಿ ಮಾಡಿರ್ತಾರಲ್ಲ, ಈ ಕಡೆ ಮಣ್ಣು ಜಾಸ್ತಿ ಇರುತ್ತೆ, ಆ ಕಡೆ ಡೌನ್ ಇರುತ್ತೆ. ನೆಕ್ಸ್ಟ್ ನೀರ್ ಬಿಟ್ಟಾಗ ಆ ಕಡೆ ಜಾಸ್ತಿ ನೀರ್ ಆಗುತ್ತೆ, ಈ ಕಡೆ ನೀರ್ ಬರಲ್ಲ. ಅದಕ್ಕೆ ನಳ್ಳಿ ಮಾಡೋದು, ಲೆವೆಲ್ ಮಾಡೋದು. ಅದೇ ನೀರ್ ಫ್ಲೋ ಆಗಕ್ಕೆ ಲೆವೆಲ್ ಇದ್ರೆ ತಾನೇ ಫ್ಲೋ ಆಗೋದು. ಮತ್ತೆ ಲೆವೆಲ್ ಒಂದಿಲ್ಲ ಮಗನೇ. ಲೆವೆಲ್ ಯಾಕೆ ಮಾಡ್ತಾರೆ? ಅಂದ್ರೆ ನೀರ್ ಫ್ಲೋ ಆಗಕ್ಕೆ ಈಗ ಹೇಳ್ನಲ್ಲ. ನೋಡಿ ಗೈಸ್, ಅಮ್ಮ ಬೈತಿದ್ದಾರೆ ಮನೆಗೆ ಹೋಗು ಅಂತ ಹೇಳಿ. ಈ ನನ್ನ ಮಕ್ಳ ಜೊತೆ ಸೇರಿದ್ರೆ ನನ್ನ ಜೀವನನೇ ಹಾಳು ಗೈಸ್. ಅವ್ನು ನೋಡಿ ಗೈಸ್, ನಮ್ಮಿಂದನೇ ನೀವು ಇಷ್ಟು ದಿನ ಜೀವಂತ ಇರೋದು ಓದ್ಕೊಂಡು. ಹಾಗಾಲೇ ಗೈಸ್, ನನ್ನ ಒಳ್ಳೇದು ಮತ್ತೆ ಕೆಟ್ಟದಕ್ಕೆ ಮುಖ್ಯ ಕಾರಣಕರ್ತರಾಗಿರುವ ದೀಕ್ಷಿತ್ ಇವರೇ ನನ್ನ ರೈಟ್ ಹ್ಯಾಂಡ್. ನಾನು ಏನೇ ಒಂದು ತಪ್ಪು ಒಪ್ಪುಗಳು ಮಾಡಿದ್ರು ಇವನೇ ಕಾರಣ. ಅದಕ್ಕೆ ಇವನಿಂದಾನೇ ನಾನೊಂದು ಹೌದು, ನಾನೇ ಬಂದು ಹೇಳ್ಕೊಟ್ಟಿರ್ತೀನಿ ಇವಳನ್ನ ಲವ್ ಮಾಡು ಅಂತ. ಗುರುಗಳು ನಡೆದಂತೆ ಶಿಷ್ಯರು ಕೇಳಿಲ್ವಾ? ಹಂಗಾರೆ
ನಾನ್ ನಿನ್ ಗುರು ತಾನೆ. ಎಸ್ ಖಂಡಿತ. ಕಾಲಿಗೆ ಬಿಡು, ಕಾಲಿಗೆ ಬಿಡು. ಏಜಾನ್ ಚಿಕ್ಕನ ಬೋಳಿ ಮಗನೇ ಸತ್ತೋಗ್ಬಿಡ್ತೀಯಾ? ಆಶೀರ್ವಾದ ಬೇಕು, ಕಾಲಿಗೆ ಬಿಡು. ಖಾಲಿ ಬಿದ್ದು ಸತ್ತೋಗ್ಬಿಡ್ತೀಯಾ? ಚಿಕ್ಕನಾಗ್ಲಿ ದೊಡ್ಡನಾಗ್ಲಿ ಸತ್ತೋಗ್ಬಿಡ್ತೀಯಾ? ನಿನ್ ಕಾಲೆಲ್ಲ ಆಯ್ತು ಖಾಲಿ ಬೀಳಕ್ಕೆ. ಬಿಡು ಇದ್ ಕಾಲ ಬಿಡು. ಕಾಲೇನೋ ಇದು? ಏನೋ ನಿಂದು ಕಾಲೇನೋ? ತೋರ್ಸು. ಏನಾಯ್ತು ಗಾಯ್ಸ್, ಈ ಹೆಬ್ಬೆಟ್ಗಿಂತ ಮತ್ತೊಂದ್ ಪಕ್ಕದಲ್ಲಿರೋ ಬೆಟ್ಟೆ ಉದ್ದ ಐತಿ ನೋಡಿ ಗಾಯ್ಸ್. ಹಂಗಾರೆ ಬೇಗ ಮದುವೆ ಅಂತ. ಯಾರಿಗೆ? ಅಲ್ಲ, ನಿಮ್ಮ ಅಮ್ಮ ಮುಂಚೆನೆ ಹೇಳಿದೀವಿ ಬಿಡು, ಬೇಗ ಮದ್ವೆ ಅಂತ ಹೇಳಿ. ಅದಕ್ಕಾಗಿ ಹೇಳಿರೋದು. ಅಲ್ಲಿ ಮೆಟ್ಲು ದಾಟ್ಬೇಕಾದ್ರೆ ಒಂದು ಎಂಥದ್ದು ಈ ಒದಿತಾರಲ್ಲ, ಹಾ ಸೇರಿಡಿ ಅಂತ ಹೇಳಿ. ಏನಕ್ಕ ಹಳ್ಳಿಯಿಂದ ಹೇಳೋದು ಸಾಯಕ್ಕೆ ಲವ್ ಮರ್ತೋಗ್ತದ ಗಾಯ್ಸ್. ಈ ಮರದ ಕಂಬನ ಏನಕ್ಕೆ ಹಾಕ್ತಿದೀವಿ ದಿಶಿ? ಹೇಳ್ ದಿಶಿ. ಫ್ಯಾಕ್ಟ್ರಿನ ಹಾ, ಆ ಗದ್ದೆ ಅಂದ್ರೆ ಈ ಗದ್ದೆ ಹತ್ಸಕ್ಕೊಂದು ಮತ್ತೆ ಬೋದ ಹಾಳಾಗ್ಬಾರ್ದು ಅಂತ ನೋಡಿ ಗಾಯ್ಸ್. ಎಲ್ಲ ತಿಳ್ಕೊಂಡಿದ್ದಾನೆ. ಸಕಲ ಕಲಾ ವಲ್ಲಭ ಅಂತ ಹೇಳ್ತಾರಲ್ಲ, ಇವನೇ ಅವನು. ಮತ್ತೆ ಬರ್ತಾನೆ ಇಲ್ಲಿ ಹತ್ತಿಸ್ತಾನೆ ನೋಡಿ ಗಾಯ್ಸ್. ತೋರಿಸ್ತೀನಿ ಹೇಗೆ ಅಂತ ಹೇಳಿ. ಮುಗ ಚಸ್ತಿದ್ದಾನೆ ಗಾಯ್ಸ್. ಸ್ವಂತ ಟ್ಯಾಕ್ಟ್ರಿ ಹಾಕಿ ಹಿಂಗ್ ಚಸ್ತವನೆ, ಬೇರೆ ಟ್ಯಾಕ್ಟ್ರಿ ಆದ್ರೆ ಮುರ್ದೇ ಇಟ್ಟವನು. ಇವನು ಕಷ್ಟಪಟ್ಟು ಬದ ಹಾಕಿ ಬರೋದು, ಅವನು ಆರಾಮಲ್ಲಿ ಹೊಡೆದಾಕೋದು. ಭಾರಿ ಮಾತಾಡ್ತೀನಿ ಸರ್, ನೀನು ಯಾರ ಜೊತೆ ಇದೆಯಾ ಹೇಳು? ನನ್ನ ಮಗ ಶೆಕೆ ಆಗ್ತಿಲ್ಲನಾ? ಯಾರು? ನೀನು ಕೆಲಸ ಮಾಡ್ತಿದ್ಯಾ, ನಿಂಗೆ ಶೆಕೆ ಆಗ್ತಿದೆ. ನಾನು ಕೆಲಸ ಮಾಡ್ತಾ ಇಲ್ಲ, ನಂಗೆ ಶೆಕೆ ಆಗ್ತಾ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಇದು ನಿನಗೆ ಅವತ್ತು ಸನ್ಮಾನ ಮಾಡಿ ಶಾಲೆಲೇನೋ ತಪ್ಪು ಮಾಡಿದ ಸನ್ಮಾನ ಮಾಡಿಲ್ಲ? ನಿಂಗೆ ಸನ್ಮಾನ ಮಾಡಿಲ್ಲ? ಮಾಡಿಲ್ವಾ? ಇವತ್ತು ಸಂಜೆ ಮಾಡ್ತೀವಿ ಬಾ ಸನ್ಮಾನ. ಹಾಯ್ ಮಾಡು. ಇವನು ಈ ಥರ ಹತ್ತಿಸ್ತಾರ. ಎಲ್ಲಾದ್ರೂ ಒಂದು ಸ್ವಲ್ಪ ಎಲ್ಲಾರು ಸ್ಪೀಡಲ್ಲಿ ಎಲ್ಲಾರು ಹತ್ತಿಸ್ತಾರೆ, ಡೈರೆಕ್ಟ್ ಸೀದಾ ಅಲ್ಲಿ ಹೋಗ್ಬಿಟ್ಟಿರ್ತಾನೆ. ಇದು ತೋಳಲ್ಲ, ಇದು ತೊಲೆ. ಅವನ ಅಜ್ಜಿ ಒರಿಜಿನಲ್ ಸಿಸ್ಟಾಕ್ಗಳು. ಬೇಕಂತಾನೆ ಕೆಸರಳ ಹಾಕ್ತಾರೆ ಮನೇಲಿ ಮೆಟ್ನಲ್ಲಿ ಹೊಡ್ತಾ ತಿನ್ನೋದು. ನಮ್ಮಮ್ಮ ನೋಡಿ ಅಲ್ಲಿ ಕಾಫಿ ತರ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಆಯಿತು, ಇವಾಗ ಟೀ ತರ್ತಾ ಇದ್ದಾರೆ ಎಲ್ರಿಗೂ. ಇಷ್ಟು ಗದ್ದೆ ಆಗಿದೆ ಗೈಸ್, ಇನ್ನೂ ಇಷ್ಟು ಗದ್ದೆ ಇದೆ. 11 ಗಂಟೆಗೆ ಟೀ ಕೊಡೋಕ್ಕೆ ನಮ್ಮಮ್ಮ ನಾನು ಹೊರಟಿದ್ದೀವಿ. ನಾವು ಕುಡ್ದಾಯ್ತು, ಇವಾಗ ನಟ್ಟಿ ಹೆಂಗಸರಿಗೆ ಕೊಡೋಕೆ ಹೋಗ್ತಾ ಇದ್ದೀವಿ. ಮುಗೀತವಲ್ಲಮ್ಮ, ನಿಧಾನ. ನೀವು ನಡಕ್ಕೆ ಹೋಗ್ಬಿಡ್ರಿ. ಮಗ ಗಾಡಿ ಸಿಕ್ಸ್ಬಿಟ್ಟಾನೆ. ನಾನು ಹೇಳ್ದೆ ಕೇಳಲ್ಲ. ಇದು ನಿಧಾನ ಹೇಳಿದ್ರು. ಅಡಿ ಹಾಕ್ಬೇಕು ದಿಶೆ ತಿರ್ಸಾಕು ಸಣ್ಣ. ಅದು ಅವಾಗ ಅಷ್ಟೇ ಸಾಕು ಕಣ್ರಿ ಅಂದ್ವಿ. ಏನಲ್ಲ ಚೂರು ಹಿಂದೆ ಬನ್ನಿ ಅಂದ್ರು ಉಮೇಶ್ ಮಾವ. ಕುರ್ದ ಚೂ ತಳಿ ಹಿಂಗೆ. ಹಾಂ, ಎಷ್ಟು ಹೇಳಿದೆ ಗೊತ್ತಾ ಗೈಸ್, ನಮ್ಮ ಟ್ಯಾಕ್ಟ್ರಿನ ಹೋಗಿಯಕ್ಕೆ ಕಾರಣನೇ ಈ ನನ್ನ ಮಗ. ಬೇಡ 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 ಅಂದರೆ ನನ್ನ ಮಾತು ಕೇಳ್ತಾರಾ? ಕೇಳ್ತೀವಿ. ಬೇಡ ಅಂದರೆ ನಮ್ಮಪ್ಪ ಸಮ್ಮ ಬೈದರು. ಟ್ಯಾಕ್ಟ್ರಿ ಸಿಕ್ಕಾಕೊಂಡು ಮೇಲೆ ಬರುತ್ತಾ ಇಲ್ಲ ಅಂತ ನೋಡ್ರೆ ನಾವು ವೀಡಿಯೋ ಹಿಡ್ಕೊಂಡು ಮಾತಾಡ್ತೀವಿ. ನಮ್ಮಪ್ಪ
ನೋಡ್ತಾನೆ ಇದ್ದಾರೆ ಮಚ್ಚ ಈ ಬೋಳಿ ಮಕ್ಳಿಗೆ ಏನಾಗಿದೆ ಮಳೆಲೋ ಹಿಡಿತಾವಲ್ಲ ಅಂತ. ಫೈನಲಿ ನಮ್ಮ ಮನೆಯ ನೆಟ್ಟಿ ಕೊನೆ ಹಂತಕ್ಕೆ ಬಂದಿದೆ. ಸೊ ನೋಡಿ ಇಲ್ಲಿ ಎತ್ತು ಓಡ್ತಾ ಇದೆ. ಅಲ್ಲ ಚಿಕ್ಕಪ್ಪ ವಿಡಿಯೋ ನೋಡ್ರಿ ಏನು ಸಖತ್ತ ಕಾಣಿಸ್ತೀರಾ ನೀವು. ಎಲ್ಲರೂ ಕಾಣ್ತಾರೆ. ಸೊ ಫೈನಲಿ ಮುಗೀತಾ ಬಂತು ಗೈಸ್.